ಸ್ವಲ್ಪ ದಿನದಿಂದೆ ಚೌಡೇಶ್ವರಿ ತಾಯಿ ದೇವಸ್ಥಾನದ ಬಗ್ಗೆ ಹೇಳಿದೆ. ನೆಲಮಂಗಲದ ಕಣೇಗೌಡನಹಳ್ಳಿಲಿ ಇದು ಲೊಕೇಟ್ ಆಗಿರೋದು. ಸೊ ಇವತ್ತು ಅಲ್ಲಿ ಅಕ್ಷರಾಭ್ಯಾಸ ಮಾಡ್ತಾ ಇದ್ದಾರೆ. ತುಂಬ ಜನ ಮಕ್ಕಳು ಕೂಡ ಪಾಲ್ಗೊಳ್ಳಲಿದ್ದಾರೆ. ಸೊ ಹಂಗಾಗಿ ನಾವು ಕೂಡ ಬಂದಿದ್ದೀವಿ ಇವತ್ತು. ನೋಡೋಣ ಬನ್ನಿ ಹೇಗಿರುತ್ತೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅಂತ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಈ ದೇವಸ್ಥಾನದ ಬಗ್ಗೆ ನಾನು ಸ್ವಲ್ಪ ದಿನದಿಂದ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಈ ದೇವಿಯ ಮಹಾತ್ಮೆ ಹಾಗೂ ಶಕ್ತಿ ಬಗ್ಗೆ ಹಿಂದಿನ ವಿಡಿಯೋದಲ್ಲೇ ನೋಡಿರ್ತೀರಾ. ಈ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರಿದ್ದು ಅವರೆಲ್ಲರೂ ಕೂಡ ಈ ವಾರ ನವದುರ್ಗೆಯರ ಚಂಡಿಕಾ ಹೋಮ ಹಾಗೂ ಅಕ್ಷರಾಭ್ಯಾಸಕ್ಕೂ ಕೂಡ ಬಂದಿದ್ರು. ನಾವು ಕೂಡ ಈ ಪೂಜೆಗೆ ಬಂದಿದ್ವಿ. ನಾವು ಬಂದಾಗ ಆಲ್ಮೋಸ್ಟ್ 12 o'clock ಆಗಿತ್ತು. ನವದುರ್ಗೆಯರ ಚಂಡಿಕಾ ಹೋಮ ನಡೆಯುತ್ತಿತ್ತು. ಇದು ತುಂಬ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡೋದಿಲ್ಲ. ಚಂಡಿಕಾ ಪೂಜೆ ಮಾಡಿದ್ರು ಕೂಡ ನವದುರ್ಗೆಯರ ಚಂಡಿಕಾ ಪೂಜೆ ಎಲ್ಲೂ ಅಪರೂಪ ಮಾಡೋದು. ಸೊ ಇದು ನೋಡೋಣ ಅಂದ್ಬಿಟ್ಟು ನಾವು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತು ನೋಡ್ಬೋದು ಪ್ರತಿಯೊಂದು ಧಾನ್ಯ ಆಗಿರ್ಬೋದು, ಹಣ್ಣು ಹಂಪಲು, ಆಮೇಲೆ ಸೀರೆ, ಇವೆಲ್ಲವನ್ನು ಕೂಡ ಹೋಮದ ಕುಂಡದೊಳಗಡೆ ಹಾಕಿ ದೇವರಿಗೆ ಅರ್ಪಿಸ್ತಿದ್ರು. ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಈ ದೇವಸ್ಥಾನ ಹಳೆ ಜಾಗದಿಂದ ಹೊಸ ಜಾಗಕ್ಕೆ ಯಾಕೆ ಶಿಫ್ಟ್ ಆಯಿತು ಅಂತ. ಹಳೆ ಜಾಗದಲ್ಲಿ ರಿಂಗ್ ರೋಡ್ ಆಗ್ತಿರೋ ಕಾರಣ ಈಗ ಅಲ್ಲೇ ಒಂದು ಫರ್ಲಾಂಗ್ ದೂರದಲ್ಲಿ ಈಗ ಹೊಸ ದೇವಸ್ಥಾನ ನಿರ್ಮಾಣಗೊಂಡು 1 ತಿಂಗಳಿಂದ ಅಷ್ಟೇ ಇವಾಗ ಅಲ್ಲಿ ಚಂಡಿಕಾ ಹೋಮ ನಡೆಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಕ್ಷರಾಭ್ಯಾಸ ಕೂಡ ಏರ್ಪಡಿಸಿದ್ದಾರೆ. ನಾವು ಕೂಡ ನಮ್ಮ ವಿಹಾನ್ಗೂ ಅಕ್ಷರಾಭ್ಯಾಸ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಈ ನವದುರ್ಗೆಯರ ಚಂಡಿಕಾ ಹೋಮ ಏನು ಮಾಡಿಸ್ತಿದ್ರೋ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಕೂಡ ಎಲ್ಲೂ ನೋಡಿರಲಿಲ್ಲ. ನಮ್ಮ ಮನೆದವ್ರು ಏನಿದೆಯೋ ಅಲ್ಲಿ ಪ್ರತಿಷ್ಠಾಪನೆ ದಿನ ಚಂಡಿಕಾ ಹೋಮ ಮಾಡಿಸಿದ್ರು. ಆವಾಗ ಹೋಗೋಕ್ಕಾಗಿರಲಿಲ್ಲ ನಾನು. ಬಟ್ ಇದು ನವದುರ್ಗೆಯರ ಚಂಡಿಕಾ ಹೋಮ ಅಂತೆ. ಆ್ಯಂಡ್ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಾನು ಇದು ಸೇರಿಸಿ ಸೆಕೆಂಡ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಒಳ್ಳೆ ದರ್ಶನ ಆಗಿದೆ. ಆ್ಯಂಡ್ ಇಲ್ಲಿ ಸಿಗೋ ಪಾಸಿಟಿವ್ ವೈಬ್ಸು ಬೇರೆ ಲೆವೆಲಲ್ಲೇ ಇದೆ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲಂತೂ ನನಗೆ ಪರ್ಸ್ನಲಿ ತುಂಬ ಒಳ್ಳೆಯದಾಗಿದೆ. ನನಗೆ ಹಣಕಾಸಲ್ಲಾಗಿರ್ಬೋದು, ನೆಮ್ಮದಿಯಲ್ಲಾಗಿರ್ಬೋದು, ಪ್ರತಿಯೊಂದೂ ಕೊಡ್ತಾಯಿದೆ ಈ ತಾಯಿ. ನಾವು ಬಂದು ಆಲ್ಮೋಸ್ಟ್ 3 to 4 hours ಆಯಿತು. ಪೂಜೆ ಮಾಡ್ತಾನೇ ಇದ್ರು. ಹೋಮ ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು. ಇವಾಗ ಹೋಮ ಎಲ್ಲ ಮುಗಿತಾ ಬಂತು. ಎಲ್ಲರೂ ಇವಾಗ ದೇವಸ್ಥಾನದ ಒಳಗಡೆ ಹೊರಟ್ವಿ. ನಾವಂತೂ ಬೆಳಗಿಂದ ಒಳಗಡೆ ಹೋಗೇ ಇರಲಿಲ್ಲ. ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲೇ ನಿಮಗೆ ಅಕ್ಷರಾಭ್ಯಾಸಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ರು ಆಗಲೇ. ಪ್ರತಿಯೊಂದು ಸೆಟ್ಟಲ್ಲೂ ಮಕ್ಳಿಗೆ ಬೇಕಾಗಿರುವಂಥ ಪೆನ್ಸಿಲ್, ರಬ್ಬರ್, ಶಾರ್ಪ್ನರ್ ಹಾಗೂ ಕ್ರೇಯಾನ್ಸ್, ಆಮೇಲೆ ಸ್ಲೇಟು, ಚಾಕ್ಲೇಟ್ಸ್ ಪ್ರತಿಯೊಂದೂ ಇಟ್ಟಿದ್ರು. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನೇನು ಬೇಕೋ ಪ್ರತಿಯೊಂದು ಅದರಲ್ಲಿತ್ತು. ಶಾರದಾಂಬೆ ಫೋಟೋ ಇಟ್ಟು ಇಲ್ಲೂ ಕೂಡ ಪೂಜೆ ಮಾಡಿದ್ರು ಒಳಗಡೆ. ಅಲ್ಲಿದ್ದ ಶಾರದಾಂಬೆಗೆ ಎಲ್ಲರೂ ನಮಸ್ಕರಿಸಿ ಪ್ರತಿಯೊಬ್ಬರು ಹೋಗಿ ಅವ್ರ ಮಕ್ಳುಗಳ ಜೊತೆ ಕೂತ್ಕೊಂಡ್ರು. ಈ ಅಕ್ಷರಾಭ್ಯಾಸ ಏನಿದೆಯೋ ಅದಕ್ಕೆ ಯಾವುದೇ ಚಾರ್ಜಸ್ ಕೂಡ ಇರಲಿಲ್ಲ. ಗುರುದಕ್ಷಿಣೆ ಅಂತ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದಾಗಿತ್ತು. ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದ್ದರಿಂದ ತುಂಬ ಜನ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದರು. ನಮ್ಮ ವಿಹಾನ್ಗೆ ಪೂಜೆ ಕೂರಿಸಿದ್ರೆ ಅವ್ನು ಚಾಕ್ಲೇಟ್ ಬೇಕು ಅಂತ ಅಡ್ಡಾಡಿದ್ದ. ಇನ್ನೇನು ಮಾಡೋದು ಅಂತ ಚಾಕ್ಲೇಟ್ನ ಅವ್ನ ಕೈ ಕೊಟ್ಬಿಟ್ಟು ಸಮಾಧಾನವಾಗಿ ಕೂರಿಸಿದ್ವಿ. ಸ್ಲೇಟು ಬಳಪ ನೋಡ್ತಿದ್ದಂಗೆ ಅವನು ಕೂಡ ಬರೆಯೋಕ್ಕೆ ರೆಡಿ ಆಗ್ಬಿಟ್ಟ. ಬಟ್ ನಾವೇ ಅವನ್ನ ಕಂಟ್ರೋಲ್ ಮಾಡಿ ಕೂರಿಸಿದ್ವಿ. ಇಷ್ಟೊಂದಂಗೆ ಚಾಕ್ಲೇಟ್ನ ಕೈಯಲ್ಲಿ ಹಿಡ್ಕೊಂಡು ಕುಂತಿದ್ದ. ಈಗ ಚಾಕ್ಲೇಟ್ ನೋಡಿದ ತಕ್ಷಣ ಬಿಚ್ಕೊಡಿ ತಿನ್ನಬೇಕು ಅಂತ ಅಂದ. ಸೊ ಇನ್ನೇನು ಮಾಡೋದು ಏನು, ಎಲ್ಲ ಚಿಕ್ಕ ಮಕ್ಕಳು ಒಂದಿಬ್ಬರು ತಿಂತಾಯಿದ್ರು. ನಾವು ಕೂಡ ಅವ್ನಿಗೆ ಬಿಚ್ಕೊಟ್ವಿ. ತುಂಬ ಜನ ಈ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಶೃಂಗೇರಿ, ಶಾರದಾಂಬೆ ಅಥವಾ ಬೇರೆ ಬೇರೆ ಕಡೆ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಶೃಂಗೇರಿ, ಶಾರದಾಂಬೆಗೆ ಕರ್ಕೊಂಡು ಹೋಗೋದು. ಬಟ್ ನಾವು ಈ ಸಲ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಚೌಡೇಶ್ವರಿ ದೇವಸ್ಥಾನದಲ್ಲಿ ಇವರು ಹಮ್ಮಿಕೊಂಡಿರೋದ್ರಿಂದ ನಮಗೂ ಹತ್ರ ಆಗುತ್ತೆ, ನೆಲಮಂಗಲದಲ್ಲಿರೋ ಎಲ್ಲ ಜನರಿಗೂ ಕೂಡ ಹತ್ರ ಆಗುತ್ತೆ ಅಂತ ತುಂಬ ಜನ ಭಕ್ತಾದಿಗಳು ಇಲ್ಲಿಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಬಂದಿದ್ದರು. ಎಲ್ಲ ರೆಡಿ ಆಗಿದ್ದ ಕೂಡಲೇ ಅರ್ಚಕರು ಮೈಕ್ ಹಿಡ್ಕೊಂಡು ಏನೇನು ಮಾಡಬೇಕು ಅಂತ ಗೈಡ್ ಮಾಡ್ತಾಯಿದ್ರು ನಮಗೆ. ಅದರಂತೆ ಎಲ್ಲ ಪೇರೆಂಟ್ಸು ಫಾಲೋ ಮಾಡ್ತಾಯಿದ್ರು. ಎಲ್ಲ ಪೂಜೆಗಳಲ್ಲೂ ಮೊದಲನೇ ಪೂಜೆ ವಿಘ್ನೇಶ್ವರಂಗೆ ಅಂತ ಇಲ್ಲೂ ಕೂಡ ವಿಘ್ನೇಶ್ವರನ ಹೆಸರಿಂದನೇ ಪ್ರಾರಂಭ ಮಾಡಿದ್ವಿ. ವಿದ್ಯಾ ಹೇಳುವಂಥದ್ದು ಒಂದು ಸಂಪತ್ತು. ಆದ್ದರಿಂದ ಶ್ರೀಕಾರದಿಂದ ಪ್ರಾರಂಭ ಆದರೆ
ಆ ವಿದ್ಯಾ ಸಂಪತ್ತುಗಳು ಒಂದಾಗಿ ಮಕ್ಕಳಿಗೆ ಒದಗಿ ಬರ್ತದೆ. ಹಾಗಾಗಿ ಅಧಿಪೂಜೋ ಗಣಾಧಿಪ, ಮೊದಲು ಗಣೇಶನ ಹೆಸರು, ಆನಂತರ ಶ್ರೀಂಕಾರ ಸಂಪತ್ಪ್ರದ, ವಿದ್ಯೆ ಹೇಳುವಂತಹ ಮಕ್ಕಳ ಪಾಲಿಗೆ ಸಂಪತ್ತು. ಹಾಗಾಗಿ ಶ್ರೀಂಕಾರವನ್ನು ಬಳಸಿ ಶ್ರೀ ಪ್ಲೇಟನ್ನು ಕೆಳಗಡೆ ಇಡಿ. ಈಗ ಪಾಟಿಯಲ್ಲಿ ನೀವು ಕನ್ನಡ ವರ್ಣಮಾಲೆಯನ್ನು ಅ ಈ ಬರೆಸಿ, ಎರಡು ಮೂರು ಅಕ್ಷರ ಬರುತ್ತೆ. ಇಂಗ್ಲೀಷ್ ಬೇರೆ ಅದು ಇಂಗ್ಲೀಷ್. ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಡಿ. ಇವತ್ತಿನ ಶುಭ ಸಂದರ್ಭದಲ್ಲಿ ಆ ತಾಯಿಯ ಸನ್ನಿಧಾನದಲ್ಲಿ ನವಚಂಡಿಯ ಹೋಮದ ಪೂರ್ಣಾಹುತಿ ಅನಂತರದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ದೇವೆ. ಮಾಡಿಸಿದಂತಹ ಈ ಅಕ್ಷರಾಭ್ಯಾಸ ಈ ಶಾರದೆಯ ಅನುಗ್ರಹದಿಂದ ಅವರ ಭವಿಷ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಏನೋ ಮಕ್ಕಳಿಗೆ ವಿದ್ಯಾಪ್ರಾಪ್ತಿಯಾಗಿ ಉತ್ತಮ ಪ್ರಜೆಗಳಾಗಿ ಸಮಾಜಕ್ಕೆ ಒದಗುವಂತೆ ನೀನು ಆಶೀರ್ವಾದ ಮಾಡು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಪಾಟಿಯನ್ನಲ್ಲೇ ಕೆಳಗೆ ಇಟ್ಟು ಆ ಅಕ್ಷರದ ಮೇಲೆ ಎಲ್ಲ ಹೂವನ್ನು ಹಾಕ್ಬಿಡು. ಶ್ರೀ ಶಾರದಾ ದೇವಿ ಪ್ರಿಯತಾಂ. ಅಕ್ಷರಾಭ್ಯಾಸ ಎಲ್ಲ ಮುಗ್ದಿದ ಮೇಲೆ ಸ್ವಲ್ಪ ಜನಕ್ಕೆ ಬಾಗಿನ ಕೂಡ ಕೊಟ್ಟರು. ಇದಾದಮೇಲೆ ಪ್ರಸಾದದ ರೂಪದಲ್ಲಿ ಅನ್ನದಾನ ಕೂಡ ಮಾಡಿಸಿದ್ರು. ಸೊ ನಾವು ಕೂಡ ಊಟ ಮಾಡ್ಕೊಂಡು ಅಲ್ಲೇ ಬಂದ್ವಿ. ಸೊ ಇದಾಗಿತ್ತು ಚೌಡೇಶ್ವರಿ ತಾಯಿಯ ನವಚಂಡಿಕೆಯರ ಹೋಮ ಹಾಗೂ ಅಕ್ಷರಾಭ್ಯಾಸದ ಕಾರ್ಯಕ್ರಮ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.